ಮುರಳೀಧರ ದುರಿದಹರ ದೇವಾ ದೀನಹರ ಪೊರೆಯೋ ಮುರಳೀಧರ ದುರಿದಹರ ದೇವಾ ದೀನಹರ ಮುರಳೀಧರ ವಾಸುದೇವ ಅನಾಥರ ಆಪದ್ವಾದ ಧರೆಯ ಮಂದುವು ನೀನಾಗಿರುವೆ ದೀನಳ ಕಾಯದೆ ಎಲ್ಲೆಡೆಗಿರುವೆ ಧರೆಯ ಮಂದುವು ನೀನಾಗಿರುವೆ ದೀನಳ ಕಾಯದೆ ಎಲ್ಲೆಡೆಗಿರುವೆ ಸಕಲ ವಿಧಾದ ನಿನಗಿದು ಸರಿಯೇ ಸಕಲ ವಿಧಾದ ನಿನಗಿದು ಸರಿಯೇ ಮಾಯಾ ಮೋಹನವೇ ಪೊರೆಯೋ ಮುರಳೀಧರ ದುರಿತಹರ ದೇವ ದೀನಹರ ಪೊರೆಯೋ ಮುರಳೀಧರ ಪರಮಾತ್ಮ ದೀನ ದಯಾನಿಧಿ ನನ್ನ ಮೇಲೆ ದಯಬಾರದು ಈ ಸಂಕಟದಿಂದ ನನ್ನನ್ನು ಉದ್ಧಾರ ಮಾಡಲಾರೆ ತಂದೆ ಉದ್ಧಾರ ಮಾಡಲಾರೆ ಪರಮಾತ್ಮ ಭಾನುಕುಲೇಶ ಹೇ ಜಗದೀಶ ಭಾನುಕುಲೇಶ ಹೇ ಜಗದೀಶ ಮಜಿ ಪರಮನದ ಪಾಪ ವಿನಾಶ ಮಜಿ ಪರಮನದ ಪಾಪ ವಿನಾಶ ದುರಿತಗಳರಿಸುವ ದೊರೆ ಮಹಂತೇಶ ದುರಿತಗಳರಿಸುವ ದೊರೆ ಮಹಂತೇಶ ನಂಬಿದೆ ನಿನ್ನನೆ ಹರಿಸಿನ ಕ್ಲೇಶ ಜಗದೊಳು ನೀನೇ ರಕ್ಷವಿದಾದ ಜಗದೊಳು ನೀನೇ ರಕ್ಷವಿದಾದ ಮಾಯಾ ಮೋಹನವೇ ಪೊರೆಯೋ ಮುರಳೀಧರ ದುರಿತಹರ ದೇವ ದೀನಹರ ಪೊರೆಯೋ ಮುರಳೀಧರ ದ್ರೌಪದಿ, ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ಹೀಗೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಗಳು ಈಡೇರುವ ಕಾಲ ಸನ್ನಿಹಿತವಾಗಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಶಾಂತಿ ನಿನ್ನ ಬಿಟ್ಟಿನ ವೇಳಣ್ಣ ಈ ನಿನ್ನ ಉಚ್ಚತನದ ಭ್ರಾಂತಿ. ಅಗ್ರಜ, ನಿನ್ನ ಮಾತಿಗೆ ಪ್ರತಿ ಹೇಳುವರೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಈ ಭೀಮನ ಧೈರ್ಯ ಶೌರ್ಯ ಸಪ್ತ ಪರೀಕ್ಷೆ ಸವಾಲಾಗಿದೆ. ಸಪ್ತಪಾದಕ ನಮೋಮಾರುಗಳ ಚಲಿಸಬಹುದು, ಕುಲಗಿರಿಗಳ ಭೇದಿಸಬಹುದು, ಸಪ್ತ ಸಾಗರಗಳು ಸಾಧಿಸಬಹುದು. ಆದರೆ ಆದರೆ ಛತ್ರಿಯೋಚಿತವಾದ ಧರ್ಮವನ್ನು ನುಂಗಿದ ಆ ಕುರುಕುಲರನ್ನು ತಲೆ ಎತ್ತಲು ಬಿಡುವುದಿಲ್ಲ ಗಜ, ತಲೆ ಎತ್ತಲು ಬಿಡುವುದಿಲ್ಲ. ಸಹಿಸನೆ ಅಪಮಾನವ ತಡೆಯನ್ನು ಮನದಲ್ಲಿ ಕೋಪವನ ಸಹಿಸನೆ ಅಪಮಾನವ. ಅಗ್ರಜ,
ಸಹಿಸನೆ ಅಪಮಾನವ ತಡೆಯನ್ನು ಮನದಲ್ಲಿ ಕೋಪವನರಿ ಸಹಿಸನೆ ಅಪಮಾನವ ಕೌರವನ ತೊಡೆಯನ್ನು ಮುರಿದು ಸುರುಳದು ಶಾಸನ ಕರುಳನ್ನು ಬಗೆದು ಕೌರವನ ತೊಡೆಯನ್ನು ಮುರಿದು ಸುರುಳದು ಶಾಸನ ಕರುಳದು ತುರುಳರ ಪುಡಿ ಪುಡಿ ಕೈವೆ ತುರುಳರ ಪುಡಿ ಪುಡಿ ಸಹಿಸನೆ ಅಪಮಾನ ತಡೆಯನ್ನು ಮನದಲ್ಲಿ ಕೋಪವನರಿ ಸಹಿಸನೆ ಅಪಮಾನ ಸಹಿಸನೆ ಅಪಮಾನ ಪಪಿಗಳ ಕೊಲ್ಬೆ ಪಡ ಪಡ ಸುರಧನ್ ಗೆಲ್ಬೆ ಫಲೆ ಫಲೆ ಅಗ್ಗದ ಪಪಿಗಳ ಕೊಲ್ಬೆ ಪಡ ಪಡ ಸುರಧೋಳ್ ಗೆಲ್ಬೆ ಫಲೆ ಫಲೆ ಸುರುಳರ ಪುಡಿ ಪುಡಿ ಕೈವೆ ಸುರುಳರ ಪುಡಿ ಪುಡಿ ಸಹಿಸನೆ ಅಪಮಾನ ಕಡೆಯನ್ನು ಮನದಲ್ಲಿ ಕೋಪವನ ಸಹಿಸನೆ ಅಪಮಾನ ಸಹಿಸನೆ ಅಪಮಾನ ಸಹಿಸನೆ ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೆಲ್ಲರನ್ನ ಕೊಲ್ಲಲೆತ್ತಿಸಿದ ಆ ವಿಷ ಜಂತುಗಳೊಡನೆ ನಮಗೆ ಶಾಂತಿ ತುಂಬಿದ ರಾಜಸಭೆಯಲ್ಲಿ ಸಹೋದರ ಸತಿ ಎಂಬ ತಾರತಮ್ಯರಿಯದೆ ಪಾಂಚಾಲಿ ಪಂಚಪಾಂಡವರ ಸತಿ ಬಾ ಬಾ ಎಂದು ತೊಡೆ ತಟ್ಟಿ ತಟ್ಟಿ ಕರೆದನಲ್ಲ ಆ ಕೂಡ ಕೌರವ ಅದೆಲ್ಲಡೆಗೆ ನೀರಿನ ಶಾಂತಿ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಪಟ್ಟವಲ್ಲ ಅಧೀನವಾಗಿ ಪಡೆದವಲ್ಲ ಅಂದೆಲ್ಲಡಿ ತಣ್ಣ ಅದೆಡೆಗೆ ನೀರಿನ ಶಾಂತಿ ಕುರುಕುಲ ಹದಮರನು ಹೊಲಿಸುವೆನು ಅಗ್ರಜ ಕುರುಕುಲ ಹದಮರನು ಹೊದಿಸುವೆನು ಸಿರಿಯ ಮೆರೆದು ದುರಹಂಕಾರ ಸಿರಿಯ ಮೆರೆದು ದುರಹ ಧಿಕ್ಕರಿಸಿ ಬಲು ಸೊಕ್ಕಿನಿಂದ ಕುರುಕುಲ ಹದಮರನು ಹೊದಿಸುವೆನು ಅನುಜರೆಂಬುವ ಹಕ್ಕರ ಇಲ್ಲದ ಸತ್ತಿದ ಕುರುಡರ ಕೊಂಡಿಗಳ ಅನುಜರೆಂಬುವ ಹಕ್ಕರ ಇಲ್ಲದ ಸತ್ತಿದ ಕುರುಡರ ಕುಂದಿಗಳ ಪಕ್ಕಸವೆಲ್ಲ ಭಕ್ಷಿಸಿನ ಅಂಡ ಇದ್ದ ರಕ್ಷಸರ ಪಕ್ಕಸವೆಲ್ಲ ಭಕ್ಷಿಸಿನ ಮಗನ್ನಾಯವೇ ಸಿಕ್ಕಿದ ರಕ್ಷಸ ತಕ್ಕಿಸದೆ ತಕ್ಕಡಗಿಸಿ ಮಣ್ಣು ಮುಕ್ಕಿಸದಿರುವನೆ ರಣದೊಳಗೆ ಎಕ್ಕಿಸದೆ ಸಕ್ಕಡಗಿಸಿ ಮಣ್ಣು ಮುಕ್ಕಿಸದಿರುವೆ ನಡೋದು ಸಭೆಯೋಳು ಪತ್ನಿಯ ಗರ್ಭದಿ ಜರದ ಸಭೆಯೋಳು ಪತ್ನಿಯ ಗರ್ಭದಿ ಕುರುಕುಲ ಹದಮರನು ವಧಿಸುವೆನು ಮೆರೆದು ಧಿಕ್ಕರಿಸಿದರೆ ಸೊಕ್ಕಿನಿಂದ ಬಿಡುವ ಕುರುಕುಲ ಹದಮರನು ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಲ್ಲಾಗುತ್ತಿರುವ ಹೋರಾಟವನ್ನು ನಾನು ಬಲ್ಲೆ. ಶಾಂತನಾಗು ಭೀಮಸೇನ, ಶಾಂತನಾಗು. ನಮ್ಮ ಅಭಯರಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ಈಗಾಗಲೇ ದೂತರು ಸಮಾಚಾರವನ್ನು ತಂದಿರುವರು. ಇನ್ನೇನು ಅರ್ಜುನನೊಡನೆ ಶ್ರೀಕೃಷ್ಣನ ಆಗಮನವಾಗುವುದು, ಅದು ಪರಮಾತ್ಮನು ಬರುವಂತಿದೆ. ವೇಣುಗೋಪಾಲ 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 ಚಿತಜನಪಾಲ ಪಾವನ ಲೀಲಾ ಚಿತಜನಪಾಲ ಪಾವನ ಲೀಲಾ ರುಕ್ಮಿಣಿ ಲೋಲ ಆನಂದ
ನರನೋ ಸೆರೆನೋ ನೀನೆ ದೇವ ವರವೋ ಸಿರಿಯೋ ನಿನ್ನ ಸ್ವಭಾವ ಪರಮಾತ್ಮ ನರನೋ ಸೆರೆನೋ ನೀನೆ ದೇವ ವರವೋ ಸಿರಿಯೋ ನಿನ್ನ ಸ್ವಭಾವ ಆದ್ಯಂತವು ನೀನೆ ವೇದ ಪುರಾಣವು ನೀನೆ ಪರಮಾತ್ಮ ಆದ್ಯಂತವು ನೀನೆ ವೇದ ಪುರಾಣವು ನೀನೆ ಸಾಧು ಸಜ್ಜನರ ಮಾತು ಕೊರೆಯುವ ದೇವವರೆಂದೆನು ನೀನೆ ಸಾಧು ಸಜ್ಜನರ ಮಾತು ಕೊರೆಯುವ ದೇವವರೆಂದೆನು ನೀನೆ ನೀನೇ ಜಗದಾದ ದಯಾಮಯ ಪರಮಾತ್ಮ ನೀನೇ ಜಗದಾದ ದಯಾಮಯ ವೇಣುಗೋಪಾಲ ವೇಣುಗೋಪಾಲ ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿವುದು ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿವುದು ಅನುದಿನ ನಿನ್ನನ್ನೇ ಸ್ಮರಿಸುವ ನಮಗೆ ಕೃಷ್ಣ ಶ್ರೀಹರಿ ಅನುದಿನ ನಿನ್ನನ್ನೇ ಸ್ಮರಿಸುವ ನಮಗೆ ಈ ಪರಿಶೋಧನೆ ದೈಯುವುದೇ ನೈ ಪರಮಾತ್ಮ ಈ ಪರಿಶೋಧನೆ ದೈಯುವುದೇ ನೈ ಕರುಣಾಳು ಕೃಪೆ ತೋರಿ ಕನಿಕರಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ದೇವ ಆದರಿಸಿ ಪೊರೆ ಐ ದೀನರ ದೊರೆಯೇ ಆದರಿಸಿ ಪೊರೆ ಐ ದೀನರ ದೊರೆಯೇ ಕೃಷ್ಣ ಶ್ರೀಹರಿ ಪರಮಾತ್ಮ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ ವನವಾಸದಳು ಬಳಲಿದ ನಮಗೆ ಕೃಷ್ಣ ಶ್ರೀಹರಿ ವನವಾಸದಳು ಬಳಲಿದ ನಮಗೆ ನರಳಿಸಿದರು ಆ ಕೌರವರು ನರಳಿಸಿದರು ಆ ಕೌರವರು ಅನುಜರಳು ಅನ್ಯಾಯ ಸರಿಯೇನೋ ದೊರೆಯೇ ಅನುಜರಳು ಅನ್ಯಾಯ ಸರಿಯೇನೋ ದೊರೆಯೇ ಆದರಿಸಿ ಪೊರೆಯೈ ದೀನರ ದೊರೆಯೇ ಕೃಷ್ಣ ಶ್ರೀಹರಿ ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ
ನಮ್ಮನ್ನು ಮರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆಯ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿನಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಅದಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ವಾಸುದೇವ? ಅಂದರೆ ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ವೈಪನಾಗಿ ಪಾಪದವರೆಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತು ಮುಂದ ಘೋರ ಹತ್ಯೆಯ ವೀಕ್ಷಿಸಿ ಸೈಸನೆ ದಿಟದಿ ತೆರಳು ಸಂಧಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ ಕಾಳಗೈವುದು ಅಸಮತವೇ ನಗೆ ಚಾಲಿಸಬೇಡೆನ್ನ ಬೇಡುವೆ ದೇವ. ಕಾಳಗೈವುದು ಅಸಮತವೇ ನಗೆ ಚಾಲಿಸಬೇಡೆನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜವ ಪಡೆವ ಶಾಂತಿಯಿಂದಲೇ ರಾಜವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಕದಮನಿ ದೊದಗುವ ಪಾಪದ ಫಲವೇಕೆ ಕದದಂದಿ ಒದಗುವ ಪಾಪದ ಫಲವೇಕೆ ಸಮರವು ಬೇಡೆ ಮಗೆ ಓ ದೇವ ಸಮರವು ಬೇಡೆ ಮಗೆ. ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಹಾರಿಯ ಬಾಯಿಗೆ ತುತ್ತಾಗಿಸಿ ಕಲುಸುತೆಯಾದ ಭರತ ಭೂಮಾತೆಯ ಸಿರದಡಿಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ ಹೇಳು. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಸಂಧಿ ಮಾಡು ಕೊಡುವ ದೇವ. ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರಗೊಳ್ಳಬಾರದೆಂಬ ಪವಿತ್ರಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವೇ. ಆದರೆ ಅದಕ್ಕೆ ನಿನ್ನ ಸಹೋದರಗಳ ಅಭಿಮತ ಅಗ್ರಜ ಮಂದಮತಿಯ ಕೌರವಳು ಸನ್ನಿ ನಮಗೆ ಸಲ್ಲದು ಕೃಷ್ಣ. ಮಂದಮತಿಯ ಕೌರವಳು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾಣೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕನಾಣೆ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡೋದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಭಿಕ್ಷೆ ಬೇಡೋದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಸಮವಹಿಸಿ ದುಡಿದೆನೇನು ಸಮವಹಿಸಿ ದುಡಿದೆನೇನು ಒಪ್ಪಿದ ಕುರು ರಾಕ್ಷಸರ ಗರ್ಭ ಸೀಳಿದ ಕಡೆಗಳ ಒಪ್ಪಿದ ಕುರು ರಾಕ್ಷಸರ ಗರ್ಭ ಸೀಳಿದ ಕಡೆಗಳು. ಮಂದಮತಿಯ ಕೌರವಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಕೃಷ್ಣ, ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಗೊಟ್ಟು ಧರ್ಮದ ಕಟ್ಟು
ಕ್ರೋಧಾಕಾರವಾಗಿ ಕೋಟೆಯಂತೆ ಹೊಣಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗണമെಂದರೆ ರಾತ್ರಿ ಎಂಬ ಪಾಸ ನಮ್ಮನ್ನು ತಡೆ ಹಿಡಿದಿದೆ. ಛೇ, ಸುಡಬೇಕು ನಮ್ಮ ಹೇಳಿ ಜನ್ಮವ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟದೇವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಬಿಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಧಿಕ್ಕಾರವಿರಲಿ ನಮ್ಮ ಹೇಳಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಈ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿರುವಾಗ ಇನ್ನು ಆ ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಆಜ್ಞೆಗೆ ತಲೆಬಾಗದೆ ಇರುವರೇ? ತಂಗಿ ದುರ್ಬದನೆಯಿಂದ ನೆಂದಿನಿ, ಏಕಮ್ಮ ಈ ಕಿನ್ನಲಾಗಿ ನಿಂತಿರುವೆ? ಈ ನಿನ್ನ ಪತಿಗಳ ಇವರ ಅಭಿಪ್ರಾಯ ನಿನಗೂ ಸಮ್ಮತವೇ ತಾನೆ? ಮಡದಿಗಾದ ಅಪಮಾನದ ಕಡೆ ಲವಲೇಶವು ಗಮನ ಕೊಡದೆ ಸದಾ ಸಂಧಿ ಸಂಧಾನಗಳನ್ನೇ ಪ್ರಸ್ತಾಪಿಸುತ್ತದೆ. ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು, ನ್ಯಾಯ ಸಮ್ಮತವೆಂದು ನಾನು ಹೇಗೆ ತಾನೇ ಹೇಳಲಿ ವಾಸುದೇವ? ಗುರುದ್ರೋಣೇಶ್ವರಿರಲು ನನ್ನ ಗುರುದ್ರೋಣೇಶ್ವರಿರಲು ನನ್ನ ಕರಕಟ್ಟಿ ಮೆರೆದು ತುರುವಿಗೆ ವಜ್ರಾಭರಣವೆಯ್ದು ಜನಾರ್ದನ ವೇಣುಲೀಲಾ ಪ್ರವೀಣ ಧರ್ಮವೆಂದು ಕೈ ಹಿಡಿದ ಪತ್ನಿಯನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋತ ಧರ್ಮ ಪ್ರಭು ಧರ್ಮರಾಯ ಇವರು ನನ್ನ ಪತಿ. ಇವರ ಮಾತು ಲೋಕಸಮ್ಮತ ಹಾಗೂ ನ್ಯಾಯ ಸಮ್ಮತ. ಎಲ್ಲವೂ ನನ್ನ ದುರಾದೃಷ್ಟವೇ ಸರಿ. ಇನ್ನು ಬಂಡಿ ಬಂಡಿ ಕೋಳನ್ನು ತಿನ್ನುತ್ತಿದ್ದ ಆ ಬಂಡಮಕರನ್ನು ಕೊಲ್ಲಲು ಹೋಗಿ ಅದೇ ಬಂಡಿ ಕೋಳನ್ನು ತಾನು ತಿಂದು ಆ ಬಕನನ್ನು ಕೊಂದ ಮಹಾ ದೌರ್ದಂಡ ಭೀಮಸೇನ. ಇವರು ನನ್ನ ಪತಿ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಗೆ ಸೌಟು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಫಲ್ಗುಣ, ಸವ್ಯಸಾಚಿ, ಶ್ವೇತವಾಹನ, ವಿಭತ್ಸು, ಧನಂಜಯ, ಕಿರೀಟಿ, ಗಾಂಧೀವಿ, ಮಧ್ಯಮ ಪಾಂಡವ ಎಂಬ ದಶನಾಮಧೇಯ ಅರ್ಜುನ ನಪಂಸಕ ವೇಷವನ್ನು ಧರಿಸಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಆ ಉತ್ತರೆಗೆ ತಕತೈ 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 ಎಂದು ನಾಟ್ಯವನ್ನು ಕಲಿಸಿದಾಗಲಿಂದಲೂ ಈ ಕಿರೀಟಿಯ ಪರಾಕ್ರಮವು ಅದೆಲ್ಲಿ ಅಡಗಿ ಹೋಯಿತು. ನಿಮಗೇಕೆ ಬೇಕು ಗಾಂಡೀವ? ಇದನ್ನು ಬಿಸಿಟು ಕೈಗೆ ಬಳೆಗಳನ್ನು ತಿಳ್ಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ. ನನ್ನ ಭಾಗದ ಮೃತ್ಯು ಸ್ವರೂಪರು. ನನಗಪ್ಪಣೆಯನ್ನು ಕೊಡೋಣ.
ನಾನೇ ರಣಮಾರಿಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನು ಸಂಹಾರ ಮಾಡಿ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಕೊಂಡು ನನ್ನ ಶಪಥವನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ಇಲ್ಲವೇ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡುವೆರೇಣ? ಈಗ ಚೆನ್ನಾಯಿತು. ಪತಿಗಳ ಇವರ ಅಭಿಪ್ರಾಯವೇ ಒಂದು, ಈ ತಂಗಿ ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲೇ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದು ಕೇಳಿ. ಅವನು ಹೇಳಿದ್ದು ನೀನು ಕೇಳಿದೆಯಲ್ಲ, ಏಕೆ ನೀನು ಕೇಳಿದಿಲ್ಲವೇ? ಕೇಳಿದ್ರಾಗೋ ಪ್ರಯೋಜನ ಏನು ಕೃಷ್ಣ? ಪ್ರಯೋಜನ ಅಪ್ರಯೋಜನವ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಪತಿಗಳಲ್ಲವೇನೋ? ಅವರೇ ಬಗೆಹರಿಸಲೇ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದು ಸಂಬಂಧವಿಲ್ಲ. ಒಬ್ಬ ಸಂಬಂಧವಿಲ್ಲದೆ ಎಂದು ಭೀಮಸೇನ ಅಂದುಕರು ಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಣದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನುತೋ ಜನಗದಾ ದಂಡದೆನ್ ಆ ದುರ್ಯೋಧನನ ತೊಡೆಯಂ ಪುಡಿಗುಟ್ಟುವೆನೆನುತೋ ನುಡಿದೆಯೋ ಗಂಡುಗಲಿ ನೀನಂದು ಢಂಬದ ನುಡಿಯ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಯೋ ಹಿಡಿಂಬ ಮನೋಹರ ಕಣ್ಣೀರ ಕರೆಯದಿರುವಲ್ಲವೇ ಈ ನಿನ್ನ ಕಂಬನಿಗೆ ಬದಲಾಗಿ ಹಾಗೆ ಹೆಣ್ಣರ ಕಣ್ಣಲ್ಲೇ ಸತಸಹಸ್ತಾರು ಕಂಬನಿ ಮಿಡಿತರಿಸವೆ. ಕಾಲನೆ ಕೌರವರು ಬೆಂಬಲವಾಗಿ ನಿಲ್ಲಲೆ ಕಲಗಿ ಗುರು ಸಮುದ್ರವ ಸೆಳೆದು ತರವೆನೋ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ಗುಡಿಗುಟ್ಟಿ ಪಾದಕ್ಕೆ ದುರ್ಯೋಧನ ತಡೆಯ ಪದಸತೆ ಕಟ್ಟಿಸಿವೆ ಈ ನಿನ್ನ ಬಿಡು ಮುಡಿಯ ಪಡೆದಿರುವೆ ದಯ ನರಕವರ್ಧನ. ಕೇಳದಲ್ಲ ಅಭಿಮತ? ಕೇಳು. ಫಲಸೂನ್ನತೆಯ ಕುಲ ಹೇಟಿಗಳನ್ನು ಸೆಳೆತಂದು ತಲೆಗಳನ್ನು ಕೊಚ್ಚಿ ಎಣಗಳನ್ನು ಬಿಳಿಸಿದ ದಾಹ ಮುಗಿಸಿಕೊಳ್ಳುವೆ. ಫಲಸೂನ್ನತೆಯ ಕುಲ ಹೇಟಿಗಳನ್ನು ಸೆಳೆತಂದು ರಣಗಳನ್ನು ಬಿಳಿಸಿ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಚಿತ ಕರುಬನ್ನು ಮುಟ್ಟಿದ ಸಣ್ಣ ಕೌರವನ ಪಾಂಡವರ ರಚಿತ ಕೌರವನ ಗುಂಡಿಗೆ ಕಂಡ ಎಲುಬುಗಳ ತುಂಡರಿಸಿ ನನ್ನ ಚಂಡಿದ ಔತಣವ ಮಾಡಿಸಿದ. ಕಂಡ ಎಲುಬುಗಳ ತುಂಡರಿಸಿ ನನ್ನ ಚಂಡಿದ ಔತಣವ ಹಾರ್ಗರಿವ ಕಾರ್ನೋಡಗೆ ಹಾಪಡಿಸಿ ಭೀಮನ ಗದೆಯ ಪ್ರಚಂಡತ್ವ ಭೋಜರಿಸಿ ಕರೆಯುವ ಕಾರ್ಮೋಡಗಳ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವ ಭೋಜರಿಸಿ ಸರ್ಪದಿಂದ ಮೇರ ಕುರುವರದ ಕಾಲವಿದ್ದು ಸರ್ಪದಿಂದ ಮೇರ ಕುರುವರರ ಕಾಲವಿದ್ದು ಹಿರಗಿರತಿ ಕಾಪಡಿಸಿವೆ. ಫಲಸೂನತೆಯ ಕುಲ ಹೇಡಿಗಳನ್ನು ಸೆಳೆತಂದು ತನ್ನ ಗಳಲಿ ಬೀಳಿಸಿರಣದ ಮುಗಿಸುವ. ಫಲಸೂನತೆಯ ಕುಲ ಹೇಡಿಗಳನ್ನು ಸೆಳೆತಂದು ಗಳಲಿ ಬೀಳಿಸಿ ರಣದಾಹ ಮುಗಿಸಿಕೊಳ್ಳುವ. ನರಕವರ್ತನ
ದಯಮಾಡಿ ಸಂಧಿಯನ್ನು ನಿರಾಕರಿಸುವುದು. ಯುದ್ಧವು ನಡೆದಿರಲಿ. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲು ಉಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಂಡರಣ ಸಂಧಿಯೇ ಆ ಕರ್ಣನ ಶಿರಸ್ಸನ್ನು ದುರ್ವಂಶನಾಶಕ್ಕಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ನೃಪದ ಕೋರಿಗೆ ಕವಿದಿರ್ತಕ್ಕಂಥ ಅಪಮಾನ ಕಿತ್ತೊಯ್ಯ ತನಕ ನನಗೆ ನೆಮ್ಮದಿ ಇಲ್ಲ. ಬಾಲಾಕ್ಷನೆ ಮೆಚ್ಚಿಸಿ ಪಡೆದನೆ ವಾಸುಪತಾಸ್ತ್ರ. ವಾಸುದೇವ, ಬಾಲಾಕ್ಷನೆ ಮೆಚ್ಚಿಸಿ ಪಡೆದನೆ ವಾಸುಪತಾಸ್ತ್ರ. ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆ ನಾಂ ವಿಜಯನೆಂಬ ಹೆಸರು. ಹರಿಗಳಾತಗೈಯಲ್ ಅಮಿತೋತ್ಸಾಹದಿಂದಿಯ, ಹರಿಗಳಾತಗೈಯಲ್ ಅಮಿತೋತ್ಸಾಹದಿಂದಿಯ ಅನುಜರ ಈ ಪರಿನೋಯುವುದು ತರವೆ ಧರ್ಮಜಗೆ. ಕೃಷ್ಣ ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದಿರಬೇಕು. ಅರ್ಜುನ, ಧರ್ಮನಂದನ, ಭೀಮಾರ್ಜುನರಿವರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಅವರು ತಕಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಅದಾವ ನಿರ್ಧಾರವನ್ನು ಕೈಗೊಳ್ಳುವೆ? ಧರ್ಮನಂದನ, ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣಧಾಮವ, ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣಧಾಮವ. ಪರಮಾತ್ಮ, ಭಕ್ತರ ಪರೆವ ಭಗವಂತನೇ, ಮುಕ್ತಿಯ ನೀಡುವ ಮುರಹರಿಯೇ. ಭಕ್ತರ ಪರೆವ ಭಗವಂತನೇ, ಮುಕ್ತಿಯ ನೀಡುವ ಮುರಹರಿಯೇ. ಭಕ್ತರ ಪರೆವ ಭಗವಂತನೇ, ಮುಕ್ತಿಯ ನೀಡುವ ಮುರಾರಿಯೇ. ಭಕ್ತರ ಪರೆವ ಭಗವಂತನೇ, ಮುಕ್ತಿಯ ನೀಡುವ ಮುರಾರಿಯೇ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣಧಾಮವ, ಕರುಣಾನಿಧಿ ಮಾಧವ. ಚಂದ್ರಕಲಾಧರ ಮನಮೋಹನ, ಕಾರುಣ್ಯ ಗುಣಶೀಲ ಮನಮೋಹನ. ಚಂದ್ರಕಲಾಧರ ಮನಮೋಹನ, ಕಾರುಣ್ಯ ಗುಣಶೀಲ ಮನಮೋಹನ. ಚಂದ್ರಕಲಾಧರ ಮನಮೋಹನ, ಕಾರುಣ್ಯ ಗುಣಶೀಲ ಮನಮೋಹನ.
ಚಂದ್ರಕಲಾಧರ ಮನಮೋಹನ ಕಾರುಣ್ಯ ಗುಣಶೀಲ ಮನಮೋಹನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣಧಾಮವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣಧಾಮವ ಕರುಣಾನಿಧಿ ಮಾಧವ ಮಾಧವ ಮಾಧವ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು, ನಿನ್ನ ಇಚ್ಛೆಯಂತೆ ಮಾಡು ಪ್ರಭು. ಧರ್ಮನಂದನ, ಈ ಸಂಧಿಯಿಂದಾಗಿ ಸರ್ವರಿಗೂ ಕ್ಷೇಮ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಈ ಸಂಧಿಯಿಂದಾಗಿ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಇಚ್ಛೆಯಂತೆ ಆಗಲಿ ಮಗು. ಅಣ್ಣ, ಇದೇನಣ್ಣ, ನನ್ನ ಪತಿಯ ಅಪೇಕ್ಷೆಯಂತೆ ಸಂಧಿ ಮಾಡಿಕೊಂಡು ಬರಲು ಹೊರಟಿವೆ ಇಲ್ಲ? ನ್ಯಾಯವೇ ಧರ್ಮವೇ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವನ್ನು ನಿನ್ನದಲ್ಲವೇ ದೇವಾ? ತಂಗಿ, ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸುಂದರಿ ಚಿಂತೆ ಎಂದವುದೇ. ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂದವುದೇ. ಗುರು ರಾಜಸಭೆಯಲ್ಲಿ ದುರುಳ ದುಶಾಸನ, ಗುರು ರಾಜಸಭೆಯಲ್ಲಿ ದುರುಳ ದುಶಾಸನ ಈರೆಯ ಸೆಳೆವಾಗ ಮೊರೆ ಇಡುತ್ತೆ. ಸೀರೆಯ ಸೆಳೆವಾಗ ಮೊರೆ ಇಡುತ್ತೆ. ಕರೆಯ ಕೃಷ್ಣ 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 ಎಂದು ಕರೆಯ ಕೃಷ್ಣ 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 ಎಂದು ಕರೆಯ ಕೃಷ್ಣ ಎಂದು ಮೊರೆ ಇಡಲಾಕ್ಷಣ. ಕರೆಯ ಕೃಷ್ಣ ಎಂದು ಮೊರೆ ಇಡಲಾಕ್ಷಣ ವರದನಾಗಿ ಬಂದು ಸಲಹಿದನೇ ತಂಗಿ. ವರದನಾಗಿ ಬಂದು ಸಲಹಿದನೇ ತಂಗಿ. ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಹುದೇ. ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಹುದೇ. ತಂಗಿ, ಅಣ್ಣ, ಸರ್ವ ಪ್ರಕಾರಗಳಿಂದ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಈ ನಿನ್ನು ನಿಶ್ಚಿಂತಳಾಗಿರು. ಆಗಬಹುದು ಪರಮಾತ್ಮ. ಸದ್ದು ಏನಿ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಆಧಮ ಮರಳುಗಳೇ, ಸದ್ದು! ಏನಿ ಕುಕ್ಷಿ ಭಗವ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುವ ಪ್ರಚಂಡ ಚಂಡಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಮಹಾ ಸಾಹಸ ಪ್ರವೀಣ, ಮಹಾ ಮಾತ್ಸರ್ಯದ ಮಹಾ ನಿಪುಣ,
ಈ ಸೌಬಲರಾಜ ಶಕುನಿಯ ಮುಂದೆ, ಈ ಪ್ರಚಂಡ ಶಕುನಿಯ ಮುಂದೆ ನಿಮಗಳೆಲ್ಲರ ಸರಸ ಸಲ್ಲಾಪ. ದುರ್ಯೋಧನ ದುಷ್ಟ ದುರ್ನೀತ ದುರುಳ ದುರ್ಯೋಧನನೇ ಕೇಳೋ. ಅಂದು ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ನನ್ನ 99 ಮಂದಿ ಸಹೋದರರನ್ನು ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀ ನೀಡುತ್ತಿದ್ದ ಚಿತ್ರ ವಿಚಿತ್ರ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಬ್ಬ ನನ್ನ ಎದೆಯು ನಡುಗುತ್ತಿರುವುದು ಕೌರವೇಶ್ವರ. ನನ್ನ ರಕ್ತವು ಕುದಿಯುತ್ತಿರುವುದು, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವವು. ಅಂದು ಅಂದು ನನ್ನ ಹತಭಾಗ್ಯ ಸಹೋದರರು, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ನೀ ನೀಡುತ್ತಿದ್ದ ಒಂದು ಹಿಡಿ ಅನ್ನ ಅನ್ನ ಕುರುಕುಲದ ಕೀಟವೇ, ಕುರುಕುಲದ ಕೀಟವೇ, ಅಂದು ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ನೀ ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದೊಡಲೆ ನೀರನ್ನು ಮಾತ್ರ ನೀಡುತ್ತಿದ್ದೆ ಅಲ್ಲವೇ ಕೌರವೇಶ್ವರ? ಆ ನನ್ನ ಹತಭಾಗ್ಯ ಸಹೋದರರು ನೀ ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದೊಡಲೆ ನೀರನ್ನು, ಎಲ್ಲವನ್ನು ನನಗೆ ಕೊಟ್ಟು ಒಬ್ಬೊಬ್ಬರಾಗೆ ಉಪವಾಸದಿಂದ ಹತರಾದರು. ನನ್ನ ಸ್ಮೃತಿ ಪಟಲದಿಂದಳಿಯದೆ ನಿರಂತರ ಬಡಭಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶನಾಗಿ ಹೋಗಿದ್ದೇನೆ. ಈ ನನ್ನ ದೇಹವನ್ನು ಅಣು ಅಣುವಾಗಿ ತುಂಡರಿಸಿದರು. ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ಅನುಸರಿಸಲು ಅಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನೇ ಕೇಳು. ನಾನು ಕೂಡ ನಿನ್ನಂತೆಯೇ
ನಾನು ಕೂಡ ನಿನ್ನಂತೆಯೇ 99 ಸಹೋದರರನ್ನು ಒಳಗೊಂಡು ಸಮಸ್ತ ಸಾಮಂತರನ್ನು ಓಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ಕುರುಕುಲದ ಕೀಟವೇ, ನಾನು ಕೂಡ ನಿನ್ನೊಡಗೂಡಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ನಾನು ಕೂಡ ನಿನ್ನೊಡಗೂಡಿ ನಿನ್ನನ್ನು ಅಡ್ಡದಾರಿಗಟ್ಟಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇ ರಕ್ತದ ಕೋಡಿಯಲ್ಲೇ ಹರಿಸುವೆನು. ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಆ ದುರ್ಯೋಧನನ 99 ಮಂದಿ ಸಹೋದರರ ಭಿನ್ನ ರುಂಡಗಳಿಂದ ನರಕರದಲ್ಲಿ ನಿಮಗೆ ನಿರಾಂಜನವನ್ನು ಮಾಡಿಸುವೆನು. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲ, ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಖಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಝರಿವನ ಸಿರಿ ಮೃಗ ಖಗ ನರ್ತಿತ ಸಹಸ್ರ ಗಾವುದ ವಿಸ್ತೀರ್ಣವಾದ ಶತಸೋದರನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುತ್ಸಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯಕಾರಣಕ್ಕಾಗಿ ನಿಮ್ಮಗಳ ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತಾ ಆ ಕಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸೊಕ್ಕಡಗಿಸುವುದು ಸಾಧ್ಯವೆಂದು ಪ್ರಮಾಣಿಸುತ್ತೇನೆ. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವಾಗಿರುವುದು. ಹೆತ್ತ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ನಿನಗಾಗಿ ನಿಟ್ಟಿಸಿರು ಬಿಡುವವರಿಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆನು. ಅವರಿಗೆ ಬಾವ ನರಕದ ಮಾರ್ಗ ಇನ್ನಾರಿಗೆ ನಿನಗೆ ಶಕುನಿ ಅಲ್ಲವಯ್ಯ.
ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಇಷ್ಟೊಂದು ಆತುರವೇ ಸುಯೋಧನ. ಭಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಬಂದಿರುವರೆಂದು ದೂತನು ಸಮಾಚಾರ ತಂದನಲ್ಲವೇ? ಭಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಭಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳುಬಲಗಳಿಂದ ಪಾಂಡವ ಸೇನಾ ಸಮುದ್ರವನ್ನೇ ನಾಶ ಮಾಡಿಬಿಟ್ಟಿದ್ದಾನೆ. ಬಲೆ ಬಲೆ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಉಚಿತವೇ ಮಾವ? ನಾನು ಅಂದು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತನ್ನು ನಿರಾಕರಿಸಿಬಿಟ್ಟೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಆತನ ಮಾತು ಪರಿಗ್ರಹವೆಲ್ಲ ಬಿಡು ಸುಯೋಧನ. ಇದೇನು ನನ್ನ ಸಹೋದರ ದುಶ್ಯಾಸನನ್ನು ನಿಂತಲೇ ಬರ್ತಿರುವುದು? ಸಹೋದರ, ಅಸ್ತಿರಾವತಿಗೆ ಬಂದಿರುವನು. ಏನು? ಕೃಷ್ಣನು ಅಸ್ಥಿರಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊ. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಗ್ರಜ, ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತ ಕೇಳ್ ಯದು ನಂದನನೋ, ಅಗ್ರಜಾನ್ವಿತ ಕೇಳ್ ಯದು ನಂದನನೋ. ದರಿದ್ರ ವಿದುರನ ಕುಟಿರಚೆ ಪೋಗಿರ್ಪನೈ, ವಿದುರನ ಕುಟಿರಕ್ಕೆ ಪೋಗಿರ್ಪನೈ. ಸೈಸಲಸ ದಳವಿದು ಎನಗೆ ಅಗ್ರಜ. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಈಗಾಗಲೇ ರಾಜಪ್ರಸಾದವನ್ನು ದಾಟಿ ಆ ಮುಡುಕು ಜೋಪಡಿಯನ್ನು ಆಚರಿಸುವನಂತೆ. ಇದೆಂತ ಹೇಳನ ಅಗ್ರಜ, ಇದೆಂತ ಹೇಳನ. ಚಚೆ, ನನಗೊಪ್ಪದು, ನನಗೊಪ್ಪದು. ಸಹೋದರ, 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 ಅಭಿಮಾನಶಾಲಿಯಾದ ನನ್ನ ಸಹೋದರ. ಮಾವ, ಮದಗಜಗಳೆಷ್ಟಾದರೇನು ಈ ಸಿಂಹಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲರೇ ಆ ಪಾಂಡವರು. ಮಾವ, ಈಗೇನು ಮಾಡುವುದು? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ. ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ. ಈ ಭಕ್ತಿ ವೈರಾಗ್ಯದ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವ ಸುಯೋಧನ? ಇದು ಸಲ್ಲದು. ಮಾವ, ಆ ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಅವನು ಅವತರಿಸಿರುವುದೇ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದು. ಯಾರು ಅವನ ಭಕ್ತಿ ವೈರಾಗ್ಯಕ್ಕೆ ವಂಚಿತನಾಗಿ ಅವನನ್ನು ಭಗವಂತನೆಂದು ಆರಾಧಿಸುವರು, ಅವರನ್ನೇ ಸಂಹಾರ ಮಾಡಿಬಿಡುವನು. ಜರಾಸಂಧ, ಶಿಶುಪಾಲ ನಿನಗೆಂಥ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ವಧಿಸಲಿಲ್ಲವೇ? ಕಂಸನನ್ನು ವಧಿಸಿ ಅರಳು ಮರಳು ಎಂಬಂತಿದ್ದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಹಾಗಾದರೆ ರಾಜಲಕ್ಷ್ಮಿಯನ್ನು ಕೈವಶ ಮಾಡಿಕೊಳ್ಳಲಿಲ್ಲವೇ? ಇಂಥವನಿಗೆ ಮನ್ನಣೆಯೇ ಕುರ್ರಾಜ. ಹಾಗಾದರೆ ನನ್ನನ್ನೇಕೆ ಆ ದ್ವಾರಕೆಗೆ ಕಳಿಸಿದೆ? ಆ ಕೃಷ್ಣನ ಮನೆಯ ಬಾಗಿಲಲ್ಲಿ ನಿಂತು ವೆಚ್ಚ ಬೇಡುವುದು ನನಗೆ ಸಹಾಯವಾಯಿತು. ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಸಲ್ಲಾಪ ಮಾಡಬಾರದಲ್ಲವೇ? ಸರಿಯಾಗಿ ಹೇಳಿದೆ ಸೌಬಲನಾಗ.
ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಬಹು ಮುಖ್ಯವಾಗಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷ ವಹಿಸಿದ್ದರೆ, ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಲೇಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಧರ್ಮ ಸಂಕಟದಿಂದ ಪಾರು ಮಾಡಿದ. ಭಾವ, ಆ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ ಪುಣ್ಯ ಇದನ್ನೆಲ್ಲ ಯಾವಾಗ ಕಲಿತುಕೊಂಡೆ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆಂದರೆ ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಅರ್ಧ ರಾಜ್ಯವನ್ನು ಕೊಡಲು ನೀನು ಒಪ್ಪಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಇನ್ನು ಅದನ್ನು ಪಡೆಯುವುದೆಂದರೇನು, ಅದನ್ನು ಮರಳಿ ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಶೋಭೆಯಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದೇ ಆದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಳ್ಳಲಿ. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಅದು ಬಿಟ್ಟು ಇದೇನಿದು ದೇಹಿ ದೇಹಿ ಎಂದು ಭಿಕ್ಷುಕರಂತೆ. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರಿಸುತ್ತಿರುವ ಆ ಕೃಷ್ಣನಿಗೂ ತಕ್ಕ ಶಾಸ್ತಿ ಆಗಲೇಬೇಕು ಮಾವ. ಇದರಲ್ಲಿ ನನ್ನ ಒಂದು ಸಣ್ಣ ಚಿಕ್ಕ ಸಲಹೆ. ಅದೇನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸುವೆನು. ಬಾವಾ, ನಿನ್ನ ಸಲಹೆ ಹೊರತು ನಾನು ಏನನ್ನು ಮಾಡುವುದಿಲ್ಲ. ನಡೆ ಮಾವ. ಮಾವ, ಈ ಯುದ್ಧದಲ್ಲಿ ನಿನಗೆ ಗೆದ್ದರೆ ಸೂಕ್ತವಾದ ಬಹುಮಾನವನ್ನು ಕೊಡುವೆ. ನಡೆ ಮಾವ. ನಡೆ 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 ಕುರುಕುಲದ ಕೀಟವೇ ನಡೆ. ನೀನಾಗುವೆ ರಣರಂಗದಲ್ಲಿ ನರಬಲಿ. ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಧರೆಯನ್ನೇ ಬಿರಿಯುವಂತೆ ಮಾಡಿ, ದ್ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ, ಈ ಶಕುನಿಯ ಕೃತ್ರಿಮ ವಿಷದ ಮಳೆಗೆ ನಿನ್ನ ಶಕ್ತಿಯುತವಾದ ಕುರು ಸಾಮ್ರಾಜ್ಯವು ಕೊಚ್ಚಿ ಹೋಗಲೇ ಪಾಪೆ. ನನ್ನಂದು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯ ದುರ್ಯೋಧನ? ಇಲ್ಲ, ಕುರುವಂಶವನ್ನು ನಿರ್ಮೂಲನೆ ಮಾಡುವುದಾಗಿ ಶಪಥವನ್ನು ಕೈದಿರುವೆನಾ? ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆನಾ? ಎನ್ನನು ಜನನು ನಿನ್ನ ಸೆರೆಮನೆಯಲ್ಲಿರಿಸಿ, ದಿನಕ್ಕೊಂದು ಹಿಡಿಯನ್ನ ನೀಡವರಿಗಿರಿಸಿ, ಪಾಪಿ ಎನ್ನನು ಜನನು ನಿನ್ನ ಸೆರೆಮನೆಯಲ್ಲಿರಿಸಿ, ದಿನಕ್ಕೊಂದು ಹಿಡಿಯನ್ನ ನೀರವರಿಗಿರಿಸಿ, ನರಕದೊಳಗವರನ್ನು ಬಡಿದೋಡಿಸುವ
ನರಕದೊಳಗವರನ್ನು ಬರಿದೋರಿಸುವ ದುರ್ಮೂರ್ಖರವರನ್ನು ಮರಣಗೊಳಿಸುವ ತೆರದಿ ದುರ್ಮೂರ್ಖರವರನ್ನು ಮರಣಗೊಳಿಸುವ ತೆರದಿ ಶಪಥವನ್ನು ಕೈಗೊಳ್ಳುವೆನಾ ದುರ್ವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆನಾ ಅಟ್ಟಹಾಸಗಿ ತುಳಿದ ವಿಷ ಸರ್ಪದಂತೆ ಕುಕ್ಕಿ ಕೊಲ್ಲುವೆ ನಾರಣ ಹದ್ದಿನಂತೆ ಅಟ್ಟಹಾಸಗಿ ತುಳಿದ ವಿಷ ಸರ್ಪದಂತೆ ಕುಕ್ಕಿ ಕೊಲ್ಲುವೆ ನಾರಣ ಹದ್ದಿನಂತೆ ವಂಚನೆಯ ಪ್ರಾಣಿ ಗುಳ್ಳೆನರಿಯಂತೆ ವಂಚನೆಯ ಪ್ರಾಣಿ ಗುಳ್ಳೆನರಿಯಂತೆ ಸಂಚಿಂದ ಆ ಕುರುಡ ಕುಸಿದೋಗುವಂತೆ ಸಂಚಿಂದ ಆ ಕುರುಡ ಕುಸಿದೋಗುವಂತೆ ಶಪಥವನ್ನು ಕೈದಿರುವೆನಾ ಶಪಥವನ್ನು ಕೈದಿರುವೆನಾ ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆನಾ ಶಪಥವನ್ನು ಕೈದಿರುವೆನಾ ಶಪಥವನ್ನು ಕೈದಿರುವೆನಾ ಶಪಥವನ್ನು ಕೈದಿರುವೆನಾ